ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಯಾರಿಗ ಇಷ್ಟ ಆಗಲ್ಲ ಹೇಳಿ. ಅದ್ರಲ್ಲೂ ಅಲ್ಲಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾರಲ್ಲ, ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಅದನ್ನ ಯಾವ ರೀತಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತೀನಿ. ಪಕ್ಕ ನಿಮ್ಗೆ ಆ ಹೋಟೆಲ್ ಅಲ್ಲಿ ಸಿಗುತ್ತಲ್ಲ ಅದೇ ರೀತಿಯಾದಂತಹ ಚಟ್ನಿ ಪಲ್ಯ. ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ನಾನಿಲ್ಲಿ ಆಲೂಗಡ್ಡೆಯನ್ನ ತಗೊಂಡು ಅದಕ್ಕೆ ನೀರನ್ನ ಹಾಕಿ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಆಲೂಗಡ್ಡೆಯನ್ನ ತಗೊಳ್ಳಿ. ಈಗ ಅದು ವಿಜಲ್ ಬರೋಕೆ ಇಡೋಣ. ಅಷ್ಟರಲ್ಲಿ ನಾನು ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಹಾಕೊಂತಾ ಇದ್ದೀನಿ. ಅದರಲ್ಲಿ ಒಂದು 10 ಹಸಿಮೆಣಸಿನಕಾಯನ್ನ ಹಾಕೊಂತಾ ಇದ್ದೀನಿ. ಅದು ಸ್ವಲ್ಪ ಬಾಯ್ಲ್ ಆಗೋಕೆ ಬಿಡೋಣ. ಅದು ಬಾಯ್ಲ್ ಆದ್ಮೇಲೆ ಅದಕ್ಕೆ ಒಂದು 3 ಈರುಳ್ಳಿಯನ್ನ ತೆಳ್ಳಗೆ ಕಟ್ ಮಾಡ್ಕೊಂಡು ಅದನ್ನು ಸಹ ಅದರಲ್ಲೇ ಹಾಕೊಂತಾ ಇದ್ದೀನಿ. ಈಗ ಎರಡನ್ನೂ ಸಹ ಚೆನ್ನಾಗಿ ಬಾಯ್ಲ್ ಮಾಡೋಣ. ಅದು ನಿಮ್ಗೆ ಮೆಣಸಿನಕಾಯಿನೂ ಮತ್ತೆ ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಬೇಕಾಗುತ್ತೆ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಈಗ ಹಸಿಮೆಣಸಿನಕಾಯಿ ಎಲ್ಲ ಬೆಂದಿದೆ. ಈಗ ಸ್ಟವ್ ಅನ್ನು ಆಫ್ ಮಾಡಿಬಿಟ್ಟು ಹಸಿಮೆಣಸಿನಕಾಯನ್ನೆಲ್ಲ ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಮತ್ತೊಂದು ಬೌಲ್ಗೆ. ಈಗ ತೆಂಗಿನಕಾಯಿ ಚೂರುಗಳನ್ನ ನಾನು ಎತ್ತಿಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ತೆಂಗಿನಕಾಯಿ ತುರಿಯನ್ನು ಸಹ ಯೂಸ್ ಮಾಡಬಹುದು. ನಾನು ಈಗ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ ಅಷ್ಟು ತೆಂಗಿನಕಾಯನ್ನ ಹಾಕೊಂತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ನೀವು ತೆಂಗಿನಕಾಯಿ ತುರಿಯನ್ನು ಸಹ ಹಾಕೋಬಹುದು. ನಂತರ ಇದಕ್ಕೆ ಒಂದು ಲವಂಗವನ್ನ ಹಾಕೊಳ್ಳಿ, ಹಾಗೆ ಒಂದು ಏಲಕ್ಕಿಯನ್ನ ಹಾಕೊಳ್ಳಿ. ಇದೆ ಸೀಕ್ರೆಟ್ ಇಂಗ್ರೀಡಿಯೆಂಟ್. ನಂತರ ಇದಕ್ಕೆ ಬೇಯಿಸ್ಕೊಂಡಿರುವಂತಹ ಹಸಿಮೆಣಸಿನಕಾಯನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ನೀರನ್ನ ಆಡ್ ಮಾಡಿಕೊಂಡು ತರಿಯಾಗಿ ಗಟ್ಟಿಗೆನೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ತುಂಬಾ ನೀರಾಗಿ ಗ್ರೈಂಡ್ ಮಾಡ್ಕೋಬೇಡಿ. ಈಗ ನೋಡ್ತಾ ಇರ್ಬೋದು ಚಟ್ನಿ ಸಿದ್ಧವಾಗಿದೆ. ಈಗ ಪಲ್ಯ ತುಂಬಾನೇ ಈಸಿಯಾಗಿ ಮಾಡ್ಬೋದು. ಈಗ ಈರುಳ್ಳಿ ಎಲ್ಲ ಬೆಂದಿದೆಯಲ್ಲ, ನೀರನ್ನೆಲ್ಲ ತೆಗೆದ್ಬಿಟ್ಟು ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ನೀವು ಕೈಯಲ್ಲಾದ್ರೂ ಸ್ಮ್ಯಾಶ್ ಮಾಡ್ಕೋಬಹುದು, ಇಲ್ಲ ಈ ರೀತಿಯಾಗಿ ಸ್ಮ್ಯಾಶರ್ ಇಂದನೂ ಮಾಡ್ಕೋಬಹುದು. ಈಗ ಆಲೂಗಡ್ಡೆನೂ ಸಹ ಬೆಂದಿದೆ. ಈಗ ಆಲೂಗಡ್ಡೆ ಎಲ್ಲ ತಣ್ಣಗಾದ್ಮೇಲೆ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಡಿ. ನಂತರ ಆಲೂಗಡ್ಡೆಯನ್ನ ಅದೇ ಈರುಳ್ಳಿ ಒಳಗಡೆ ಹಾಕ್ಬೇಕಾಗುತ್ತೆ. ಈಗ ಅದನ್ನು ಸಹ ಒಮ್ಮೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನವನ್ನ ಹಾಕೊಂಡು ಒಮ್ಮೆ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ತುಂಬಾ ಈಸಿ ಆದಂತಹ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ಹೋಟೆಲ್ಗಳಲ್ಲಿ ಇಷ್ಟೇನೆ ನಿಮ್ಗೆ ಕೊಡೋದು. ನಾನು ಇದಕ್ಕೆ ಸ್ವಲ್ಪ ಖಾರ ಬೇಕು ಅಂತ ಒಗ್ಗರಣೆಯನ್ನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆಯನ್ನ ಹಾಕೊಂಡು ನಂತರ ಸ್ವಲ್ಪ ಕರಿಬೇವನ್ನ ಹಾಕಿ 1 ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕಿ 3 ಹಸಿಮೆಣಸಿನಕಾಯನ್ನ ಒಗ್ಗರಣೆ ಕೊಟ್ಕೊಂತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದನ್ನು ನಾನು ಆಲೂಗಡ್ಡೆ ಪಲ್ಯದಲ್ಲಿ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಂತರ ಒಗ್ಗರಣೆಯನ್ನ ಹಾಕೊಂತಾ ಇದ್ದೀನಿ. ನೀವು ಇದು ಎಕ್ಸ್ಟ್ರಾ ಬೇಕಂದ್ರೆ ಒಗ್ಗರಣೆ ಹಾಕೋಬಹುದು, ಇಲ್ಲ ನೀವು ಪ್ಲೈನ್ ಅಲ್ಲೇ ಸರ್ವ್ ಮಾಡಬಹುದು. ಈಗ ಇದನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಆಲೂಗಡ್ಡೆ ಪಲ್ಯನೂ ಸಹ ಸಿದ್ಧ ಆಗಿದೆ. ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ದಾವಣಗೆರೆ ಸ್ಟೈಲ್ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ನೀವು ಇದನ್ನ ಬಿಸಿ ದೋಸೆ ಜೊತೆ ಮಾಡ್ಕೊಂಡು ತಿನ್ನಿ. ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.